ಇನ್ನು ಉತ್ತರ ಕರ್ನಾಟಕದಲ್ಲಿ ಹೆಚ್ಚುತ್ತಾ ಇದೆ ಡೆಂಗ್ಯೂ ಪ್ರಕರಣಗಳು. 400-550ಕ್ಕೂ ಅಧಿಕ ಪ್ರಕರಣ ಈಗಾಗಲೇ ಪತ್ತೆಯಾಗಿದ್ದಾವೆ. 450ಕ್ಕೂ ಹೆಚ್ಚು ಮಂದಿಯಲ್ಲಿ ಈಗ ಡೆಂಗ್ಯೂ ಪ್ರಕರಣ ಪತ್ತೆಯಾಗಿರೋದ್ರಿಂದ ಸಾರ್ವಜನಿಕರಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. 2 ಮಕ್ಕಳು ಕೂಡ ಸಾವನ್ನಪ್ಪಿದ್ದಾರೆ ಡೆಂಗ್ಯೂಯಿಂದಾಗಿ. ವೈಪರೀತ್ಯದಿಂದಾಗಿ ಉತ್ತರ ಕರ್ನಾಟಕದಲ್ಲಿ ಡೆಂಗ್ಯೂ ಹೆಚ್ಚಳ ಆಗ್ತಾ ಇದೆ. ಈಗಾಗಲೇ ಹವಾಮಾನ ವೈಪರೀತ್ಯ ಆಗ್ತಾ ಇದೆ. ಅದರ ಬೆನ್ನಲ್ಲೇ ಡೆಂಗ್ಯೂ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇದ್ದಾವೆ. ಸಾಂಕ್ರಾಮಿಕ ರೋಗದಿಂದ ಜನರು ಆಸ್ಪತ್ರೆ ಸೇರ್ತಾ ಇದ್ದಾರೆ, ಆಸ್ಪತ್ರೆ ಪಾಲಾಗ್ತಾ ಇದ್ದಾರೆ. ಧಾರವಾಡದಲ್ಲಿ 150 ಕೇಸ್ಗಳು ಈಗ ಪತ್ತೆಯಾಗಿದ್ದಾವೆ. ಇತ್ತ ಗದಗದಲ್ಲಿ 6, ಬೆಳಗಾವಿಯಲ್ಲಿ 56. ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಕೇಸ್ಗಳು ಪತ್ತೆ ಆಗಿದ್ದಾವೆ ಅಂತ ನೋಡ್ತಾ ಹೋದ್ರೆ ಕರ್ನಾಟಕ, ಅದರಲ್ಲೂ ಕೂಡ ಉತ್ತರ ಕರ್ನಾಟಕದಲ್ಲಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಾ ಇರೋದ್ರಿಂದ ಸಾರ್ವಜನಿಕರಲ್ಲಿ ಆತಂಕ ಕೂಡ ಹೆಚ್ಚಾಗಿದೆ. ಹಾವೇರಿಯಲ್ಲಿ 162 ಕೇಸ್ಗಳು ಪತ್ತೆ ಆಗಿವೆ. ಕೊಪ್ಪಳದಲ್ಲಿ 80, ವಿಜಯಪುರದಲ್ಲಿ 46 ಪ್ರಕರಣಗಳು ಈಗಾಗಲೇ ದೃಢಪಟ್ಟಿವೆ. ಹಾಗಾಗಿ ಸಾರ್ವಜನಿಕರು ಎಷ್ಟೇ ಎಚ್ಚರಿಕೆಯಿಂದ ಇದ್ರೂ ಕೂಡ ಸಾಲದು. ನಿಮ್ಮ ಮನೆ ಸುತ್ತಮುತ್ತ ಬಹಳ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಬೇಕಾಗತ್ತೆ. ಅದರಲ್ಲೂ ಕೂಡ ಈಗ ಹವಾಮಾನ ವೈಪರೀತ್ಯ ಆಗುತ್ತೆ. ಒಂದಿನ ಮಳೆ ಬರುತ್ತೆ, ಇನ್ನೊಂದಿನ ಬಿಸಿಲು ಬಿಟ್ಟಿರುತ್ತೆ. ಈ ರೀತಿ ಆಗ್ತಾ ಇರೋದ್ರಿಂದ ಸೊಳ್ಳೆಗಳು ಸಂತಾನೋತ್ಪತ್ತಿ ಮಾಡೋದು ಹೆಚ್ಚಾಗುತ್ತೆ. ಹಾಗಾಗಿ ನಿಮ್ಮ ಸುತ್ತಮುತ್ತ ಯಾವುದೇ ಜಾಗದಲ್ಲಿ ನೀರು ನಿಲ್ಲದೆ ಇರೋ ರೀತಿಯಾಗಿ ನೋಡ್ಕೋಬೇಕಾಗುತ್ತೆ. ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಬೇಕಾಗುತ್ತೆ. ಆಗಾಗ ನೀರಿನ ತೊಟ್ಟಿಗಳೇನಿರ್ತವೆ ಅವುಗಳನ್ನು ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಬ್ಯಾಕ್ಟೀರಿಯಾಗಳು ಬೆಳೆದೇ ಇರೋ ರೀತಿಯಾಗಿ, ಸೊಳ್ಳೆಗಳು ಅಲ್ಲಿ ವಾಸ ಮಾಡದೇ ಇರೋ ರೀತಿ ನೋಡ್ಕೋಬೇಕಾಗುತ್ತೆ. ಹಾಗಾಗಿ ನೀವೇನಾದರೂ ಪ್ರಾಣಿ ಪಕ್ಷಿ ಸಾಕಿದ್ರೂ ಕೂಡ ಅವುಗಳನ್ನು ಕೂಡ ಕ್ಲೀನಾಗಿ ನೋಡ್ಕೊಳ್ಬೇಕಾಗುತ್ತೆ. ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕಾಗುತ್ತೆ. ಎಲ್ಲಂದ್ರಲ್ಲಿ ನೀರು ನಿಂತಿದ್ರೆ ಆ ನೀರು ನಿಲ್ಲದೆ ಇರೋ ರೀತಿಯಾಗಿ ನೋಡ್ಕೊಳ್ಳಿ. ಸಂತಾನೋತ್ಪತ್ತಿ, ಸೊಳ್ಳೆಗಳ ಸಂತಾನೋತ್ಪತ್ತಿ ಹೆಚ್ಚಾಗೋದಕ್ಕೆ ಕಾರಣನೇ ನೀರು ನಿಂತಹ ನೀರಿನಿಂದಾಗಿ ಹೆಚ್ಚಾಗುತ್ತೆ. ಹಾಗಾಗಿ ಈ ಟೈರ್ಗಳಲ್ಲಿ ನೀರು ನಿಂತಿರುತ್ತೆ. ಅದೇ ರೀತಿಯಾಗಿ ಅಲ್ಲಂದ್ರಲ್ಲಿ ಬಾಕ್ಸ್ಗಳು ಬಿದ್ದಿರ್ತವೆ, ಆ ಬಾಕ್ಸ್ಗಳಲ್ಲಿ ನೀರು ನಿಂತಿರುತ್ತೆ. ನಿಮ್ಮ ಮನೆಯಲ್ಲೇ ಇರುವಂಥ ನೀರಿನ ತೊಟ್ಟಿ ಏನಿರುತ್ತೆ ಅದನ್ನು ಆಗಾಗ ಕ್ಲೀನ್ ಮಾಡಲಿಲ್ಲ ಅಂದರೂ ಕೂಡ ಸೊಳ್ಳೆಗಳು ಮೊಟ್ಟೆ ಇಟ್ಟು ಸಂತಾನೋತ್ಪತ್ತಿ ಮಾಡ್ತವೆ. ಹಾಗಾಗಿ ಆದಷ್ಟು ನಿಮ್ಮ ಮನೆಯ ಸುತ್ತಮುತ್ತ ಕ್ಲೀನ್ ಆಗಿಟ್ಕೊಳ್ಳಿ. ಹೀಗೆ ಇದರಿಂದಾಗಿ ನೀವು ಡೆಂಗ್ಯೂಗೆ ತುತ್ತಾಗದೇ ಇರೋ ರೀತಿಯಾಗಿ ನೋಡ್ಕೊಳ್ಬೋದು. ಈಗಾಗಲೇ ನಿಮಗೆ ಅಂಗನವಾಡಿ ಕಾರ್ಯಕರ್ತೆಯರು ಸೇರಿದಂತೆ ಅನೇಕರು ಆರೋಗ್ಯ ಅಧಿಕಾರಿಗಳು, ಆರೋಗ್ಯ ಸಿಬ್ಬಂದಿ ಕೂಡ ಆಗಾಗ ಮನೆಗೆ ಬಂದು ಭೇಟಿ ಕೊಟ್ಟು ಹೇಳ್ತಾ ಇರ್ತಾರೆ, ಮನೆ ಸುತ್ತಮುತ್ತ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳಿ, ಎಲ್ಲೆಂದರಲ್ಲಿ ನೀರು ನಿಲ್ಲದೆ ಇರೋ ರೀತಿಯಾಗಿ ನೋಡ್ಕೊಳ್ಳಿ ಅಂತ. ಹಾಗಾಗಿ ಆದಷ್ಟು ಮನೆ ಸುತ್ತಮುತ್ತ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳಿ. ಅದೇ ರೀತಿಯಾಗಿ ಈ ಗಿಡ ಗಂಟೆಗಳು ಅಂದರೆ ಅನಾವಶ್ಯಕವಾಗಿ ಬೆಳೆದಿರುವಂಥ ಗಿಡ ಗಂಟೆಗಳೇನಿರ್ತವೆ ಅವುಗಳನ್ನು ಕೂಡ ಕಿತ್ತಾಕಿ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳೋದ್ರಿಂದ ನಿಮ್ಮ ಆರೋಗ್ಯವನ್ನು ಕೂಡ ನೀವು ಕಾಪಾಡ್ಕೊಳ್ಬೋದು. ಈಗಾಗಲೇ ಉತ್ತರ ಕರ್ನಾಟಕದಲ್ಲಿ ಡೆಂಗ್ಯೂ ಪ್ರಕರಣಗಳು 450ಕ್ಕೂ ಹೆಚ್ಚು ಪತ್ತೆ ಆಗಿರೋದ್ರಿಂದ ಆದಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇಲ್ಲಿವರೆಗೂ ಧಾರವಾಡ ಅರ್ಬನ್ನಲ್ಲಿ 64 ಮತ್ತು ಹುಬ್ಳಿ ಅರ್ಬನ್ನಲ್ಲಿ 11 ಡೆಂಗ್ಯೂ ಪ್ರಕರಣಗಳು ಜನವರಿ ತಿಂಗಳಿಂದ ಕಂಡು ಬಂದಿದೆ. ಈಗ ಫ್ರೆಶ್ ಆಗಿ ಅಪ್ಡೇಟ್ ಕೂಡ ಆಗ್ತಾ ಇದ್ದಾವೆ. ಈಗ ಮತ್ತೆ NS1 ಟೆಸ್ಟ್ಗಳೆಲ್ಲ ಮಾಡಿದ್ದೀವಿ, ಅದರ ತಕ್ಕಂತೆ ಮತ್ತೆ ನಮ್ಗೆ ಅಪ್ಡೇಟ್ ಆಗ್ತಾಯಿದೆ ನಂಬರ್ಸ್ಗಳು. ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆಯು ಡೆಂಗ್ಯೂ ನಿವಾರಣೆಯಲ್ಲಿ ಭಾಳಷ್ಟು ಕೆಲಸಗಳನ್ನು ಮಾಡ್ತಾಯಿದೆ. ಈಗಾಗಲೇ ಒಂದನೇದು ನಾವು ಏನು ಮಾಡ್ತಾಯಿದ್ದೇವೆ ಅಂತ ಹೇಳಿದರೆ, ಸುಮಾರು 2 ವರ್ಷದಿಂದ ನಾವು ಎವ್ರಿ 6 ಮಂತ್ಸ್ಗೆ ಗಪ್ಪಿ ಫಿಶ್ಗಳನ್ನು ಬಿಡ್ತಾಯಿದ್ದೀವಿ. ಯಾವುದು ಕೆರೆ ಮತ್ತು ನಾಲಾಗಳಲ್ಲಿ. ಕೆರೆ ಮತ್ತು ನಾಲಾಗಳಲ್ಲಿ ನಾವು ಗಪ್ಪಿ ಫಿಶ್ ಬಿಡೋದ್ರಿಂದ ಏನು ಲಾರ್ವಾಗಳು ಇರ್ತವೆ, ಅಂದರೆ ಏನು ಲಾರ್ವಾಲಿಂದ ಪೀಪಾ ಆಗ್ತದೆ, ಪೀಪಾ ಇಂದ ಮೊಸ್ಕಿಟೋ ಆಗ್ತದೆ, ಏಡಿಸ್ ಈಜಿಪ್ಟಿ. ಸೊ ಅದಕ್ಕಿಂತ ಮುಂಚೆದ ಸ್ಟೇಜ್ ಒಳಗಡೆ ಲಾರ್ವಾಗಳನ್ನು ನಾಶ ಮಾಡಲು ಗಪ್ಪಿ ಫಿಶ್ಗಳನ್ನು ಬಿಡ್ತಾಯಿದ್ದೀವಿ. ಅದೇ ರೀತಿ ನಾವು ಸುಮಾರು 200ಕ್ಕಿಂತ ಹೆಚ್ಚಿಗೆ ಸ್ಟೂಡೆಂಟ್ಸ್ಗಳನ್ನು ಬಳಸಿ ವಾರಕ್ಕೆ 2 ದಿವಸ ಕಂಪ್ಲೀಟ್ ಲಾರ್ವಲ್ ಸರ್ವೆಗಳನ್ನು ಮಾಡ್ತಾಯಿದ್ದೀವಿ. ಲಾರ್ವಲ್ ಸರ್ವೆ ಅಂದರೆ ಮನೆಗೆ ಅಡ್ಡಾಡಿ ಎಲ್ಲಿ ವಾಟರ್ ಸ್ಟೋರೇಜ್ ಮಾಡ್ತಾರೆ ಆ ವಾಟರ್ ಸ್ಟೋರೇಜ್ ಒಳಗಡೆ ಲಾರ್ವಗಳಾಗಿದ್ದಾವೇ ಇಲ್ಲ ಅಂಥೇಳಿ ಚೆಕ್ ಮಾಡ್ತೀವಿ. ಅದರ ಪ್ರಕಾರ ನಾವು ಹೌಸ್ ಇಂಡೆಕ್ಸ್ಗಳನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಹೌಸ್ ಇಂಡೆಕ್ಸ್ ಜಾಸ್ತಿ ಇತ್ತಂತ ಹೇಳಿದರೆ ಆ ಆಯ್ದ ಪ್ರದೇಶಗಳಲ್ಲಿ ಇದ್ದಂಥ ನೀರಿನ ಸಂಗ್ರಹವಾದಂಥ ನೀರುಗಳನ್ನು ನಾವು ಚೆಲ್ಲಿ ಹೊಸ ನೀರುಗಳನ್ನು ತುಂಬಲು ಹೊರಗೆ ಹೇಳ್ತೀವಿ. ಹಾಗೆಯೇ ಟಿಮೋಫ್ಲಾಸ್ ಕೆಮಿಕಲ್ಗಳನ್ನು ಹಾಕಿ ಲಾರ್ವಿಸೈಡಲ್ ಏಜೆಂಟ್ಸ್ಗಳನ್ನು ಯೂಸ್ ಮಾಡಿ ಲಾರ್ವಾಗಳನ್ನು ನಾಶ ಮಾಡ್ತಾಯಿದ್ದೀವಿ. ಅದರಂತೆಯೇ ನಾವು ಸ್ಪ್ರೇಯಿಂಗ್ ಕಾರ್ಯಕ್ರಮದ ಬಗ್ಗೆ ವಿಶೇಷವಾಗಿ ಗಮನ ಹರಿಸಬೇಕು. ಜೊತೆಗೆ ಎಲ್ಲ ಜನರಿಗೂ ಕೂಡ ಇದ್ರ ಬಗ್ಗೆ ಅವೇರ್ನೆಸ್ ಕಾರ್ಯಕ್ರಮ ಮಾಡಬೇಕನ್ನುವಂಥ ಯೋಚನೆ ಇಟ್ಕೊಂಡು ಪ್ರಾರಂಭ ಮಾಡಿದ್ದೇವೆ. ಈಗ ಇವತ್ತು ಎಲ್ಲ ಶಾಲಾ ಮಕ್ಕಳಿಗೆ ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆ ಲಿಮಿಟ್ ಇರಲಿ ಅಥವಾ ಧಾರವಾಡ ಜಿಲ್ಲೆ ಇರಲಿ,
ಎಲ್ಲ ಸ್ಕೂಲ್ನಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಹೋಗಿ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ತಕ್ಕಂಥ ಕಾರ್ಯಕ್ರಮ. ಯಾಕಂದರೆ ಮಕ್ಕಳಿಗೆ ನಾವು ಕರೆಸಿ ಎಲ್ಲ ಹೇಳಿದ್ವಿ ಅಂತಂದರೆ ಮನೆಯವರಿಗೆ ಮುಟ್ಟಿಸ್ಲಿಕ್ಕೆ ಸಾಧ್ಯ ಇದೆ. ಅವತ್ತು ನಾವು ಪೇರೆಂಟ್ಸ್ ಕರೆದು ಮಾತಾಡ್ತೀವಿ ಅಂದರೆ ಅನೇಕ ಪೇರೆಂಟ್ಸ್ ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ಒತ್ತಡದಲ್ಲಿ ಬರೋಕ್ಕಾಗಲ್ಲ. ಅದರ ಮಕ್ಕಳನ್ನ ಸೇರಿಸಿ ಹೇಳಿದಾಗ ಮನೆಗೆ ಹೋಗಿ ಹೇಳ್ತಾರೆ ಯಾವ ರೀತಿಯಾದ ಸ್ವಚ್ಛತೆ ಇರಬೇಕಂತಕ್ಕಂಥದ್ದನ್ನು ನಮ್ಮ ವೈದ್ಯಾಧಿಕಾರಿಗಳ ತಂಡದಿಂದ ಹಿಡ್ಕೊಂಡು ಮಹಾನಗರ ಪಾಲಿಕೆ ಎಲ್ಲರೂ ಕೂಡಿ ನಮ್ಮ ತಹಸೀಲ್ದಾರ್ ಇನ್ಕ್ಲೂಡಿಂಗ್ ಹಿಡ್ಕೊಂಡು ಎಲ್ಲರೂ ಸೇರಿಸಿ ಮಾಡಿದ್ದೇವೆ. ಹೀಗಾಗಿ ಇದನ್ನು ಸಾಧ್ಯದಷ್ಟು ಬೇಗನೆ ತಡೆಗಟ್ಟುವಂಥ ಕೆಲಸ ಪ್ರತಿಯೊಬ್ಬರದ್ದು ಇರ್ತದೆ. ಒಂದು ಕಡೆ ಮಹಾನಗರ ಪಾಲಿಕೆ ಸ್ವಚ್ಛತಾ ಕಾರ್ಯಕ್ರಮ ತೊಗೋಬೇಕು, ಫಾಗಿಂಗ್ ಕಾರ್ಯಕ್ರಮ ಮಾಡ್ಕೋಬೇಕು. ಅದ್ರ ಜೊತೆಗೆ ಎಲ್ಲೆಲ್ಲಿ ಏನೇನು ಸಮಸ್ಯೆ ಇದೆ ಅವನ್ನ ಇಮಿಡಿಯೇಟಾಗಿ ಆ್ಯಕ್ಷನ್ ಮಾಡ್ತಕ್ಕಂಥದ್ದಾಗುತ್ತೆ. ಜೊತೆಗೆ ಜನರದ ಸಹಭಾಗಿತ್ವ ಕೂಡ ಅಷ್ಟು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ನಾವು ನೀರಿಂದು ನೋಡ್ತಾ ಇದ್ದೇವೆ, ಸಮಸ್ಯೆಗಳಿದ್ದಾವೆ, ಇಲ್ಲ ಅಂತ ಅನ್ನಂಗಿಲ್ಲ. ಸಮಸ್ಯೆಗಳಿದ್ದಾಗೂ ಕೂಡ ಇದು ನೀರನ್ನು ಯಾವ ರೀತಿಯಾಗಿ ಸರಿಯಾಗಿ ಸದ್ಬಳಕೆ ಮಾಡ್ಕೋಬೇಕು, ಅಲ್ಲಿ ಡೆಂಗು ಹರಡಲಾರ್ದ ರೀತಿಯಲ್ಲಿ. ಯಾಕೆಂದರೆ ಒಳ್ಳೆ ನೀರಿನಲ್ಲಿ ಡೆಂಗುಗಳನ್ನು ಬೀಜೋತ್ಪನ್ನ ಆಗ್ತೈತೆ ಅಂತಕ್ಕಂಥದ್ದು ಹೇಳಿದ್ದಾರೆ. ಹೀಗಾಗಿ ಆ ಸ್ವಚ್ಛ ಇರ್ತಕ್ಕಂಥ ನೀರಿನಲ್ಲಿ ಯಾವುದೇ ಕಾರಣಕ್ಕೂ ಡೆಂಗುಗಳ ಹರಡದ ರೀತಿ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಹುಬ್ಬಳ್ಳಿ ಹಾಗೂ ಧಾರವಾಡದ ಪ್ರತಿನಿಧಿ ಆಗಿರುವಂಥ ಯಲ್ಲಪ್ಪ ಲೈವಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಯಲ್ಲಪ್ಪ, ಈಗಾಗಲೇ ಈ ಒಂದು ಡೆಂಗ್ಯೂ ಪ್ರಕರಣಗಳು ಹುಬ್ಬಳ್ಳಿ ಧಾರವಾಡದಿಂದ ಅನೇಕ ಹೆಚ್ಚಾಗ್ತಾ ಇದ್ದಾವೆ. ಹಾಗಾಗಿ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗ್ತಿದೆ ಅಂತ? ಡೆಂಗ್ಯೂ ಎಂಬ ಮಹಾಮಾರಿಗೆ ಉತ್ತರ ಕರ್ನಾಟಕದ ಜನರೇ ಇವತ್ತು ಬೆಚ್ಚಿ ಬಿದ್ದರೆ. ಈಗಾಗಲೇ ಅಂಕಿ ಅಂಶಗಳನ್ನು ತೆಗೆದುಕೊಂಡಾಗ ಇಲ್ಲಿ ಅಂತಂದರೆ ಉತ್ತರ ಕರ್ನಾಟಕದಲ್ಲಿ ಬರುವಂತಹ ಪ್ರತಿಯೊಂದು ಜಿಲ್ಲೆಯಲ್ಲಿ ಅಂತಂದರೆ ಇವತ್ತು 40, 50, 60, 65 ಈ ರೀತಿಯಾಗಿ ಪ್ರತಿಯೊಂದು ಜಿಲ್ಲಾವಾರು ಇಲ್ಲಿ ಅಂತಂದರೆ ದೃಢವಾಗ್ತಾ ಇದ್ದಾವೆ. ಅದು ಡೆಂಗ್ಯೂ ಜ್ವರ ಇದೆ ಅಂತೇಳಿ. ಯಾಕಂದರೆ ಅತಿ ಹೆಚ್ಚು ಇವತ್ತು ಡೆಂಗ್ಯೂ ಏನು ಈಗಾಗಲೇ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಅಂತ ಏನು ನಾವು ಹೇಳ್ತೀವಿ, ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲೇ ಉತ್ತರ ಕರ್ನಾಟಕದ ಜನರು ಬಂದು ಇವತ್ತು ಚಿಕಿತ್ಸೆಯನ್ನು ಪಡಿತಾರೆ. ಇದರಲ್ಲಿ ನೋಡಿದಾಗ 4 ವರ್ಷ, 3 ವರ್ಷ, 7 ವರ್ಷ, 8 ವರ್ಷ ಅಂದರೆ ಈಗಾಗಲೇ ನೋಡಿದಾಗ 3 ವರ್ಷದಿಂದ ಮಕ್ಕಳಿಗೆ ಈ ಒಂದು ಡೆಂಗ್ಯೂ ಜ್ವರದ ಕಾಟ ಇಲ್ಲಿ ಆರಂಭವಾಗಿ 10 ವರ್ಷದ ಮಕ್ಕಳವರೆಗೂ ಇಲ್ಲಿ ಅಂತಾರೆ ಈ ಒಂದು ಡೆಂಗ್ಯೂವಿನ ಜ್ವರ ಇಲ್ಲಿ ಅಂತಾರೆ ಕಾಡ್ತಾ ಇದೆ. ಹೀಗಾಗಿ ದೊಡ್ಡದಂತಹ ಪೋಷಕರಿಗೆ ಒಂದು ಕಡೆ ಆತಂಕ ಎದುರಾಗಿದೆ. ಅದರಲ್ಲಿ ಏನು ಕೊಳಚೆ ಪ್ರದೇಶಗಳಿರ್ತವೆ, ತಗ್ಗು ಗುಂಡಿಗಳಲ್ಲಿ ನೀರು ನಿಲ್ತವೆ ಮತ್ತು ಇವತ್ತು ಮನೆ ಮುಂದುಗಡೆ ಮತ್ತು ಮನೆ ಮೇಲ್ಗಡೆ ಇಲ್ಲಿ ಅಂತಂದರೆ ಈ ಟೈರ್ಗಳಿರ್ಬೋದು ಮತ್ತು ಬೇರೆ ಬೇರೆ ರೀತಿಯಂತಹ ವಸ್ತುಗಳಿರ್ತವೆ. ಇಲ್ಲಿ ಏನು ಉಪಯೋಗಿಸಿದಂತಹ ವಸ್ತುಗಳು, ಆ ವಸ್ತುಗಳಲ್ಲಿ ನೀರು ಸಂಗ್ರಹವಾಗುತ್ತೆ. ಆ ನೀರು ಸಂಗ್ರಹವಾಗಿ ಇಲ್ಲಿ ಅಂತಾರೆ ಅದರುಗಳಲ್ಲಿ ಇಲ್ಲಿ ಅಂತಂದರೆ ಆ ಸೊಳ್ಳೆಗಳು ಮೊಟ್ಟೆ ಇಡ್ತವೆ. ಆ ಮೊಟ್ಟೆ ಇಟ್ಟ ನಂತರ ಇಲ್ಲಿ ಅಂತಾರೆ ಸೊಳ್ಳೆಗಳ ಉತ್ಪತ್ತಿ ಆಗುತ್ತೆ. ಅದೇ ಒಂದು ಸೊಳ್ಳೆಗಳ ಒಂದು ಕಾಟದಿಂದ ಇವತ್ತು ಸೊಳ್ಳೆಗಳ ಕಡಿತದಿಂದ ಇವತ್ತು ಡೆಂಗ್ಯೂವಿನ ಜ್ವರ ಈಗಾಗಲೇ ಅಂತಾರೆ ಕಾಣಿಸ್ಕೊಳ್ತಾ ಇದೆ. ಈ ಸಂಬಂಧಪಟ್ಟಂಗೆ ಜನರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಸಾಕಷ್ಟು ಜಾಗೃತಿ ಮೂಡಿಸುವ ಕೆಲಸವನ್ನು ಆರೋಗ್ಯ ಇಲಾಖೆ ಮಾಡ್ತಾ ಇದೆ. ಇಷ್ಟಾದರೂ ಸಹಿತ ಉತ್ತರ ಕರ್ನಾಟಕ ಭಾಗದಲ್ಲಿ ಡೆಂಗ್ಯೂವಿನ ಜ್ವರ ಏನಿದೆ ಇವತ್ತು ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಇದೇ ಒಂದು ಕಾರಣಕ್ಕೆ ಆರೋಗ್ಯ ಇಲಾಖೆಗೆ ಒಂದು ದೊಡ್ಡ ಚಿಂತೆ ಆಗಿದೆ ಮತ್ತು ಉತ್ತರ ಕರ್ನಾಟಕದಲ್ಲಿರುವಂತಹ ಪ್ರತಿಯೊಂದು ಜಿಲ್ಲಾಡಳಿತ ಈ ಸಂಬಂಧಪಟ್ಟಂಗೆ ತಲೆ ಕೆಡಿಸಿಕೊಂಡಿದೆ ಮತ್ತು ಶಾಲಾ ಕಾಲೇಜುಗಳಿಗೆ ಹೋಗಿ ಅಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಇಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ಸಹ ಇಲ್ಲಿ ಅಂತಾರೆ ಮಾಡ್ತಾ ಇದೆ. ಇಷ್ಟಾದರೂ ಈಗಾಗಲೇ ಅಂದರೆ ಡೆಂಗ್ಯೂವಿನ ಜ್ವರ ಏನಿದೆ, ಡೆಂಗ್ಯೂವಿನ ಮಹಾಮಾರಿ ಏನಿದೆ ಬೆಂಬಿಡದೆ ಉತ್ತರ ಕರ್ನಾಟಕದ ಜನರನ್ನ ಈಗಾಗಲೇ ಅಂತಾರೆ ಕಾಡ್ತಾ ಇದೆ. ಈ ಸಂಬಂಧಪಟ್ಟಂಗೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗಿದೆ, ಸರ್ಕಾರ ಮಧ್ಯಪ್ರವೇಶ ಮಾಡಬೇಕಾಗಿದೆ. ಇಲ್ಲಿರುವಂತಹ ಏನು ಆರೋಗ್ಯ ಇಲಾಖೆ ಅಧಿಕಾರಿಗಳಿರ್ಬೋದು ಮತ್ತು ಜಿಲ್ಲಾಡಳಿತಕ್ಕೆ ಇರ್ಬೋದು ಒಂದು ಖಡಕ್ ಸಂದೇಶವನ್ನು ರವಾನೆ ಮಾಡಿ ಈಗಾಗಲೇ ಮಕ್ಕಳು ಏನು ಡೆಂಗ್ಯೂವಿನ ಇದಕ್ಕೆ ಜ್ವರಕ್ಕೆ ಏನು ಬಲಿ ಆಗ್ತದವೆ ಅದನ್ನು ಈಗಾಗಲೇ ಅಂತ ತಪ್ಪಿಸಲು ಸರ್ಕಾರ ಮನಸ್ಸು ಮಾಡಬೇಕಾಗಿದೆ.